Hello friends, welcome back to my YouTube channel Ratna Sarvesh. So ಇವತ್ತಿನ ವಿಡಿಯೋ ಒಳಗ ನಾವು UPSC 2025 ನೋಟಿಫಿಕೇಶನ್ ಒಳಗ ಒಂದಷ್ಟು ಚೇಂಜಸ್ ಗಳಾಗ್ಯಾವ. ಆ ಚೇಂಜಸ್ ಯಾವ್ಯಾವ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಒಳಗ ನಾವು ಡೀಟೇಲ್ ಆಗಿ ಡಿಸ್ಕಷನ್ ನ ಮಾಡೋಣ. ಸೊ ಇನ್ನವರೆಗೂ ನನ್ನ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. 979 ಹುದ್ದೆಗಳಿಗೆ ಈ ಸಲ ನೋಟಿಫಿಕೇಶನ್ ರಿಲೀಸ್ ಆಗೈತಿ. ಸೊ ಗೈಸ್ ಏನೇನ್ ಒಂದಷ್ಟು ಮೇಜರ್ ಚೇಂಜಸ್ ಗಳ ನೀವು ಏನಾರ ನೋಟಿಫಿಕೇಶನ್ ಡೀಟೇಲ್ಡ್ ಆಗಿ ಗೋತ್ರು ಮಾಡಿದ್ರ ಗೊತ್ತಾಗ್ತದ. ಹೋದ್ 21 ಪೋಸ್ಟ್ ಗಳಿಗೆ ಒಂದು ಎಕ್ಸಾಮ್ ನಡೆದಿತ್ತು, ಬಟ್ ಈ ಸಲ 23 ಒಂದು ಪೋಸ್ಟ್ ಗಳಿಗೆ ಎಕ್ಸಾಮಿನೇಷನ್ ನಡೆಯತೈತಿ. ಇನ್ನೊಬ್ರು ಕೇಳಾತಿದ್ರಿ ಕಮೆಂಟ್ ಒಳಗ UPSC ಒಳಗನು ಸ್ಕ್ಯಾಮ್ ಆಗ್ತೈತೇನ ಅಂತ ಹೇಳಿ. UPSC ಒಳಗ್ ಸ್ಕ್ಯಾಮ್ ಆಗಿರ್ಲಿಲ್ಲ, ಬಟ್ ಒಬ್ಬೊಬ್ರು ಪೂಜಾ ಖೇಡ್ಕರ್ ಅನ್ನೋರು, ಅವ್ರ ಬಗ್ಗೆ ನಾ ಲಾಸ್ಟ್ ವಿಡಿಯೋನು ಮಾಡಿದ್ದೆ ಒಂದ್ ಡೀಟೇಲ್ಡ್ ಆಗಿ ಅವ್ರ ಕೇಸ್ ಏನ್ ಅನ್ನೋದ್ರ ಬಗ್ಗೆ. ಸೊ ಅವರು UPSC ಜೊತೆ ಸ್ಕ್ಯಾಮ್ ಮಾಡಿದ್ರು, ಬಟ್ ಸಿಕ್ಕಾಕೊಂಡ್ರು. UPSC ಒಳಗ್ ಸ್ಕ್ಯಾಮ್ ಎಲ್ಲಾ ನಡೆಯಂಗಿಲ್ಲ. ಸೊ ಅವ್ರು ಸಿಕ್ಕಾಕೊಂಡ್ರು, ಅವ್ರಿಗೆ ಒಂದ್ ಶಿಕ್ಷೆನೂ ಆಯ್ತು ಆಮೇಲೆ. ಬಟ್ ಅವ್ರು ಮಾಡಿದ ಒಂದು ತಪ್ಪಿನಿಂದ ಈ ಸಲ ಒಂದಷ್ಟು ಸ್ಟ್ರಿಕ್ಟ್ ಆದಂತ ಒಂದಷ್ಟು ಚೇಂಜಸ್ ಬದಲಾವಣೆಗಳು UPSC ಒಂದ್ ಅಪ್ಲಿಕೇಶನ್ ಹಾಕೋ ಟೈಮ್ ಒಳಗನ ಚೇಂಜಸ್ ಆಗಾಕತ್ತಾವ. ಅಂಡ್ ಬೆಟರ್ ಅದ್, ಯಾಕಂದ್ರ ಇನ್ ಫ್ಯೂಚರ್ ಒಳಗ್ ಯಾರಿಂದನೂ ಹೊರ ಸ್ಕ್ಯಾಮ್ಗಳು ಆಗ್ಬಾರ್ದು ಅನ್ನೋ ಕಾರಣಕ್ಕ ಈ ತರ ಒಂದಷ್ಟು ಸ್ಟ್ರಿಕ್ಟ್ ಆದಂತ ರೂಲ್ಸ್ ಗಳು ಬರೋ ಒಂದು ಅವಶ್ಯಕತೆ ಐತಿ. ಏನೇನಂತಂದ್ರ ನೀವು ಲಾಸ್ಟ್ ಇಯರ್ ಎಲ್ಲ ಅಪ್ಲಿಕೇಶನ್ ಫಿಲ್ ಮಾಡ್ರೆ ನಿಮಗ್ ಗೊತ್ತಾಗ್ತೈತಿ. UPSC ಆತರ ಜಾಸ್ತಿ ಯಾವ್ದೇ ಡಾಕ್ಯುಮೆಂಟ್ಸ್ ನ ಕೇಳ್ತಿರ್ಲಿಲ್ಲ ನಿಮ್ ಕಡೆಯಿಂದ, ಎಲ್ಲಾನು ಇವಾಗ ಅಪ್ಲೈ ಮಾಡ್ರಿ ಅಂತ. ಯಾಕಂದ್ರೆ ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್ ಟೈಮ್ ಒಳಗದು ಜಾಸ್ತಿ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಲಿಕ್ಕೆ ಕೇಳ್ತಿತ್ತು. ಬಟ್ ಈ ಸಲದಿಂದ ಏನಾಗತೈತಂದ್ರ ಪ್ರಿಲಿಮಿನರಿ ಪರೀಕ್ಷೆ ಟೈಮ್ ಒಳಗನ ನೀವು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಅಂದ್ರೆ ಈಗ ನೀವು SC ST ಆಗಿರ್ಬೋದು, OBC ಆಗಿರ್ಬೋದು, ಅಥವಾ ಏನೇನ್ ನೀವು ಯಾವ್ದಾರ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಆ ಎಲ್ಲಾ ಸರ್ಟಿಫಿಕೇಟ್ಸ್ ನ ನೀವು ಈಗ ನನ್ನ ಅಪ್ಲೋಡ್ ಮಾಡ್ಬೇಕಾಗ್ತದ. ಮೊದ್ಲ ಹಂಗಿರ್ಲಿಲ್ಲ, ಮೇನ್ಸ್ ಒಳಗ ಅಪ್ಲೋಡ್ ಮಾಡ್ಬೇಕಾಗ್ತಿತ್ತು. ಏನ್ ಡೀಟೇಲ್ಡ್ ಅಪ್ಲಿಕೇಶನ್ ಒಂದು ಫಾರ್ಮ್ ಫಿಲ್ ಮಾಡ್ತಿದ್ರಲ್ಲ ಆ ಟೈಮ್ ಒಳಗ. ಬಟ್ ಇವರು ಒಂದು ಮಿಸ್ ಯೂಸ್ ಮಾಡ್ಕೊಂಡ್ರು, ಪೂಜಾ ಖೇಡ್ಕರ್ ಅನ್ನೋರು ಒಂದು ಸ್ಕ್ಯಾಮ್ ಮಾಡಿದ್ರ ಅನ್ನೋ ಕಾರಣಕ್ಕ ಮುಂದೆ ಯಾರು ಆ ತರ ಮಾಡ್ಬಾರ್ದನ್ನೋ ಸಲುವಾಗಿ ಫಸ್ಟ್ ನೀವು ಏನೇನ್ ನಿಮ್ಮ ಡಾಕ್ಯುಮೆಂಟ್ಸ್ ಅದಾವಲ್ಲ ಅವು ಪರ್ಫೆಕ್ಟ್ ಅನ್ನ ಇರ್ಬೇಕು ಅಂಡ್ ಜೆನ್ಯೂನ್ ಇರ್ಬೇಕು. ಅವನ್ನೆಲ್ಲ ನೀವು ಪ್ರಿಲಿಮ್ಸ್ ಟೈಮ್ ಒಳಗ ಅಪ್ಲೋಡ್ ಮಾಡ್ಬೇಕು. ಇದೊಂದು ಚೇಂಜಸ್. ಅಂಡ್ ದೆನ್ ಸರ್ವಿಸ್ ಪ್ರಿಫರೆನ್ಸ್ ಅನ್ನು ನೀವು ಈಗ ಕೊಡ್ಬೇಕಾಗ್ತದ. ಮೊದ್ಲೆಲ್ಲ ನೀವು ಮೇನ್ಸ್ ಟೈಮ್ ಒಳಗೆ ಕೊಡ್ಬೇಕಾಗ್ತಿತ್ತು, ಬಟ್ ಇವಾಗನ ಕೊಡ್ಬೇಕಾಗ್ತದ. ಸೊ ದಯವಿಟ್ಟು ಥಿಂಕ್ ಮಾಡಿ ಕಸ ಒಂದು ಪ್ರಿಫರೆನ್ಸ್ ನ ಕೊಡ್ರಿ. ಒಂದಷ್ಟು ಜನ ಏನ್ ಮಾಡ್ತಾರ ಅಂದ್ರೆ ಬರೀ IAS IPS ಎರಡನ್ನ ಕೊಟ್ಬಿಡ್ತಾರು. ಸಮ್ ಟೈಮ್ ನಿಮ್ ರ್ಯಾಂಕಿಂಗ್ ಏನಾರ ಹಿಂದ್ ಬಂತಪ್ಪ, ಸ್ವಲ್ಪ ರ್ಯಾಂಕಿಂಗ್ ಕಡಿಮೆ ಬಂದಾಗ ನೀವು ಎರಡನ್ನ ಕೊಟ್ಟಿರಿ ಅಂತಂದ್ರೆ ನೀವು ನೆಕ್ಸ್ಟ್ ಅದಕ್ಕೆ ಸೆಲೆಕ್ಟ್ ಆಗಂಗಿಲ್ಲ. ಸೊ ಆ ತಪ್ಪನ ಮಾಡ್ಬೇಡ್ರಿ. ಸೊ ನೋಡ್ಕೊಂಡ್ ಕಸ ನಿಮ್ಗೆ ಯಾವ್ಯಾವ ಪೋಸ್ಟ್ಗಳು ಇಷ್ಟ ಅದಾವಲ್ಲ ಅದನ್ನ ನೋಡಿ ಕಸ ಆ ಪೋಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಅಂಡ್ ದೆನ್ ಡಾಕ್ಯುಮೆಂಟ್ಸ್ ಮಾತ್ರ ಬಹಳ ಇಂಪಾರ್ಟೆಂಟ್ ಅದಾವ. ಈ ಸಲ ಮೇಜರ್ ಚೇಂಜಸ್ ಆಗಿದ್ದನ್ನ ಡಾಕ್ಯುಮೆಂಟ್ಸ್ ಮೇಲೆ. ಡ್ಯಾಫ್ ವರ್ಗು ಅಂದ್ರೆ ಮೇನ್ಸ್ ಟೈಮ್ ವರ್ಗು ನಿಮಗ್ ಟೈಮ್ ಇರ್ತಿತ್ತು ಒಂದಷ್ಟು ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಳ್ಳಿಕ್ಕೆ, ಬಟ್ ಇವಾಗಿಲ್ಲ. ಸೊ ಇವಾಗ ಒಂದ್ 10 days ಟೈಮ್ ತಗೊಂಡ್ ಕಸ ಎಲ್ಲಾ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಳ್ರಿ. ಅಂಡ್ ದೆನ್ ಲ್ಯಾಂಗ್ವೇಜ್ ಪ್ರಿಫರೆನ್ಸ್. ಸೊ ಕನ್ನಡ ಮಾಧ್ಯಮದೊಳಗ್ ಬರೀತಿರೋ, ಇಂಗ್ಲಿಷ್ ಒಳಗ್ ಬರೀತಿರೋ, ಅಥವಾ ಯಾವ ಲ್ಯಾಂಗ್ವೇಜ್ ಒಳಗ್ ಬರೀತೀರಿ ಅದನ್ನೆಲ್ಲ ಇವಾಗನ ಸೆಲೆಕ್ಟ್ ಮಾಡ್ಕೊಳ್ರಿ. ಜೊತೆಗೆ ಒಂದ್ ಸಲ ನಿಮ್ಗೊಂದ್ 7 days ಏನೋ ಟೈಮ್ ಸಿಗ್ತದ ಎಡಿಟ್ ಮಾಡ್ಲಿಕ್ಕೆ ಪ್ರಿಫರೆನ್ಸ್ ನ. ಏನಾರ ಮೇಜರ್ ನಿಮ್ಗ್ ಚೇಂಜಸ್ ಮಾಡೋದೈತಿ ನಿಮ್ ಅಪ್ಲಿಕೇಶನ್ ಒಳಗ ಅಂದಾಗ, ಬಟ್ ಅದ್ ಆದ ತಕ್ಷಣ ನಿಮಗ್ ಯಾವ್ದೇ ರೀತಿ ಚೇಂಜಸ್ ನ ಮಾಡಾಕ ಅವಕಾಶ ಇಲ್ಲ. ಸೊ ದಯವಿಟ್ಟು ತಪ್ಪುಗಳನ್ನ ಮಾಡಾಕ್ ಹೋಗ್ಬೇಡ್ರಿ. ಯಾಕಂದ್ರ ಈ ಸಲದ ಒಂದ್ ಅಪ್ಲಿಕೇಶನ್ ಒಳಗ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ, ಏನ ಈ ತರ ಮಿಸ್ಟೇಕ್ಸ್ ಆದ್ರ ಅಪ್ಲಿಕೇಶನ್ ನ ಡೈರೆಕ್ಟ್ ಆಗಿ ರಿಜೆಕ್ಟ್ ಆಗ್ತದ ಅಂತ ಹೇಳಿ ಕಸ. ಅಂಡ್ ಡೇಟ್ ಆಫ್ ಬರ್ತ್ ರಿಲೇಟೆಡ್ ಒಂದು ಚೇಂಜಸ್ ಅದ. ಏನಂತಂದ್ರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿನ ನೀವು ಅಲ್ಲಿ ಟೈಪ್ ಮಾಡ್ಬೇಕಾಗ್ತದ. ಅಂಡ್ ಸರ್ಟಿಫಿಕೇಟ್ ನು ಕರೆಕ್ಟ್ ಆಗಿ ಪ್ರೊವೈಡ್ ಮಾಡ್ಬೇಕು. ಮೊದಲೆಲ್ಲ ಹೆಂಗಿತ್ತಂದ್ರ ನೀವು ಅಪ್ಪಿ ತಪ್ಪಿ ಏನೋ ತಪ್ಪು ಮಾಡಿದ್ರಿ ಅಂತಂದ್ರ ನೀವು UPSC ಜೊತೆ ಒಂದು ರಿಟರ್ನ್ ಒಂದು ಪ್ರೊಸೆಸ್ ಎಲ್ಲ ಇರ್ತಿತ್ತು, ಲೆಟರ್ ಎಲ್ಲ ಬರ್ದ ಅದ್ರ ಥ್ರೂ ಚೇಂಜ್ ಮಾಡ್ಕೋಬಹುದಿತ್ತು. ಬಟ್ ಇವಾಗ ಇಲ್ಲ. ಹಿಂಗಾಗಿ ಕರೆಕ್ಟ್ ಆಗಿ ಡೇಟ್ ಆಫ್ ಬರ್ತ್ ನ ಫಿಲ್ ಮಾಡ್ರಿ. ಅಂಡ್ ಜೊತೆಗೆ ಒನ್ ಮೋರ್ ಥಿಂಗ್ ಅಂದ್ರೆ ಡಿಗ್ರಿ ಫೈನಲ್ ಇಯರ್ ಇರುವಂತ ವಿದ್ಯಾರ್ಥಿಗಳು ಇವಾಗ ಪ್ರಿಲಿಮ್ಸ್ ಮೇನ್ಸ್ ವರ್ಗು ಎಕ್ಸಾಮ್ ನ ಬರೀಬಹುದು. ಇಂಟರ್ವ್ಯೂ ಟೈಮ್ ಒಳಗಷ್ಟ ಅವರ ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡ್ಬೇಕಾಗ್ತದ. ಸೊ ಇವಿಷ್ಟು ಈ ವರ್ಷದೊಳಗ ಆದಂತ ಒಂದಷ್ಟು ಬದಲಾವಣೆಗಳು. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.